ನೆಗ್ಲಿಜೆನ್ಸ್ ಅನ್ನೋದು ನೆಗ್ಲಿಜೆನ್ಷಿಯಾ ಅನ್ನೋ ವರ್ಡಿಂದ ಸ್ಟಾರ್ಟ್ ಆಗುತ್ತೆ. ಅದರ ಅರ್ಥ ಏನು ಅಂದರೆ ಫೇಲಿಂಗ್ ಟು ಪಿಕಪ್ ಅಂತ. ಇನ್ ಕಾಮನ್ ಲೀಗಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ರೆಪ್ರೆಸೆಂಟ್ ಫೇಲಿಯರ್ಸ್ ಟು ಎಕ್ಸಸೈಸ್ ಸ್ಟ್ಯಾಂಡರ್ಡ್ ಕೇರ್ ಅಂತ. ಸೊ ಅಲ್ಲಿಗೆ ಅದು ಬರೆದ್ಬಿಟ್ಟು ಡೆಫಿನೇಷನ್ ಆಫ್ ನೆಗ್ಲಿಜೆನ್ಸ್ ಬರೀಬೇಕು. ಇದರಲ್ಲಿ ಎಸೆನ್ಷಿಯಲ್ ಫೀಚರ್ಸ್ ಆಫ್ ನೆಗ್ಲಿಜೆನ್ಸ್ ಅಂತಂದರೆ ನೀವು ABCD ಅಂತ ಮಾಡ್ಕೋಬೋದು. ಅಂದರೆ C 3 ಬರುತ್ತೆ, ಮತ್ತು ಡಿ ಕೂಡ 2 ಬರುತ್ತೆ, 2 3 ಬರುತ್ತೆ. ಸೊ ಅಲ್ಲಿಗೆ ಡ್ಯೂಟಿ ಟು ಟೇಕ್ ಕೇರ್, ಡ್ಯೂಟಿ ಟುವರ್ಡ್ಸ್ ದ ಪ್ಲೇಂಟಿಫ್, ಬ್ರೀಚ್ ಆಫ್ ಡ್ಯೂಟಿ ಟುವರ್ಡ್ಸ್ ದ ಪ್ಲೇಂಟಿಫ್, ಪ್ರಾಕ್ಸಿಮಿಟಿ ಕಾಸ್, ಆ್ಯಕ್ಚುಯಲ್ ಕಾಸ್, ಕಾನ್ಸಿಕ್ವೆನ್ಷಿಯಲ್ ಹಾರ್ಮ್ ಟು ದ ಪ್ಲೇಂಟಿಫ್. ಇದೆಲ್ಲ ಎಸೆನ್ಷಿಯಲ್ಸ್ ಆಗಿರುತ್ತೆ. ಇದರಲ್ಲಿ ಲ್ಯಾಂಡ್ಮಾರ್ಕ್ ಕೇಸಸ್ ಯಾವುದು ಅಂತಂದರೆ ಬ್ಲಿತ್ ವರ್ಸಸ್ ಬರ್ಮಿಂಗ್ಹ್ಯಾಮ್ ಅನ್ನೋದು ಲ್ಯಾಂಡ್ಮಾರ್ಕ್ ಕೇಸ್ ಆಗುತ್ತೆ ನೆಗ್ಲಿಜೆನ್ಸ್ಗೋಸ್ಕರ. ಡ್ಯೂಟಿ ಟು ಟೇಕ್ ಕೇರಲ್ಲಿ ಸ್ಟಾನ್ಸ್ಬಿ ವರ್ಸಸ್ ಸ್ಟ್ರೋಮೆನ್ ಅನ್ನೋದು ನೆನ್ಪಿಟ್ಕೋಬೇಕು. ಅದರಲ್ಲಿ ಏನು ಅಂದರೆ ಡೆಕೋರೇಟರ್ ಡೋರ್ ಓಪನ್ ಮಾಡಿ ಬಿಟ್ಬಿಟ್ಟು ಹೋಗಿರ್ತಾನೆ ವಿತೌಟ್ ಲಾಕಿಂಗ್. ಸೊ ಅಲ್ಲಿಗೆ ಅವರು ಇಟ್ ಈಸ್ ಹಿಸ್ ಡ್ಯೂಟಿ ಟು ಟೇಕ್ ಕೇರ್ ಆಫ್ ದ ಪ್ರಾಪರ್ಟಿ ವೆನ್ ದ ಪ್ರಾಪರ್ಟಿ ಈಸ್ ಗಿವನ್ ಫಾರ್ ಹಿಮ್ ಫಾರ್ ಸಮ್ ವರ್ಕ್ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಸೊ ದಟ್ ಈಸ್ ಡ್ಯೂಟಿ ಟು ಟೇಕ್ ಕೇರ್. ಡ್ಯೂಟಿ ಟುವರ್ಡ್ಸ್ ಪ್ಲೇಂಟಿಫ್ ಕಡೆಗಿರೋ ಡ್ಯೂಟಿ ಏನು ಅಂತಂದರೆ ಡೊನೋಹ್ಯೂ ವರ್ಸಸ್ ಸ್ಟೀವೆನ್ಸನ್ ಜಿಂಜಬಿಯಾ ಕೇಸು. ಮತ್ತು ನೆಕ್ಸ್ಟು ಬ್ರೀಚ್ ಆಫ್ ಡ್ಯೂಟಿ ಅದು ರಮೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇದರಲ್ಲಿ ಏನು ಅಂತಂದರೆ GPO ಇರುತ್ತೆ, ಅಲ್ಲಿನ ಬ್ರಿಕ್ ವಾಲ್ಸ್ ಅವ್ರ ಮೇಲೆ ಬೀಳುತ್ತೆ, ಬಿದ್ದು ಅವ್ರಿಗೆ ಹಾನಿ ಆಗುತ್ತೆ. ಬಟ್ ಅವರು ಕೇಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇಟ್ ಈಸ್ ದ ಡ್ಯೂಟಿ ಆಫ್ ದ ಪೋಸ್ಟ್ ಆಫೀಸ್ ಟು ಟೇಕ್ ಕೇರ್ ಆಫ್ ದ ಕಾಂಪೌಂಡ್. ಹುಷಾರಾಗಿ ನೋಡ್ಕೋಬೇಕು ಅನ್ನೋದು, ನಾರ್ಮಲ್ ರೈನ್ಫಾಲಲ್ಲಿ ಬಿದ್ದೋಗೋ ಲೆವೆಲ್ಗೆ ಇರಬಾರ್ದು ಅದು ಅಂತ. ನೆಕ್ಸ್ಟು ಪ್ರಾಕ್ಸಿಮೇಟ್ ಕಾಸ್, ಪಾಲ್ಸ್ಗ್ರಾಫ್ ವರ್ಸಸ್ ಲಾಂಗ್ ಐಲ್ಯಾಂಡ್ ರೈಲ್ ಕಂಪನಿ. ಇದರಲ್ಲಿ ಏನು ಅಂತಂದರೆ ಒಬ್ಬ ರೈಲ್ವೆ ವರ್ಕರು ಇನ್ನೊಬ್ಬರನ್ನ ಹೆಲ್ಪ್ ಮಾಡ್ತಾ ಇರ್ತಾನೆ ಟ್ರೈನ್ ಬೋರ್ಡ್ ಮಾಡೋಕ್ಕೆ. ಆವಾಗ ಆಕ್ಸಿಡೆಂಟ್ಲಿ ಏನಾಗುತ್ತೆ, ಅವ್ರ ಬ್ಯಾಗ್ ಬಿದ್ದುಬಿಟ್ಟು ಅದರಲ್ಲಿರೋ ಫೈರ್ ಕ್ರ್ಯಾಕರ್ಸ್ ಬಿದ್ದು ಒಡೆದೋಗುತ್ತೆ. ಆಗ ಅವನೇನು ಮಾಡ್ತಾನೆ, ಮತ್ತು ಇನ್ನೊಬ್ಬರಿಗೆ ಏಟಾಗುತ್ತೆ, ಅವ್ರು ಕೇಸ್ ಮಾಡ್ತಾರೆ. ಬಟ್ ಅವರು ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಇದು ರೈಲ್ವೆ ಕಂಪನಿ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಯಾಕಂದರೆ ಹಿ ವಾಸ್ ಜಸ್ಟ್ ಡೂಯಿಂಗ್ ಹಿಸ್ ಡ್ಯೂಟಿ, ಹಿ ಕೆನಾಟ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಅಂತ. ನೆಕ್ಸ್ಟು ಕಾನ್ಸಿಕ್ವೆನ್ಷಿಯಲ್ ಹಾರ್ಮ್ ಅಥವಾ ಡ್ಯಾಮೇಜ್ ಅಂತ ಹೇಳ್ಬೋದು. ಇದರಲ್ಲಿ ಏನು ಅಂತಂದರೆ ಮೇರಿ ಮುಂಜುಲಿ ವರ್ಸಸ್ ಜಾರ್ಜ್. ಏನು ಅಂತಂದರೆ ಅವರು ಡಾಕ್ಟ್ರ್ ಹತ್ರ ಅಡ್ಮಿಟ್ ಆಗ್ತಾರೆ ಫಾರ್ ಸ್ಟೆರಿಲೈಸೇಷನ್ ಇದಕ್ಕೋಸ್ಕರ. ಬಟ್ ಏನಾಗುತ್ತೆ ಅಂತಂದರೆ ಅವರು ಸರ್ಜರಿ ಸರಿಗೆ ಮಾಡ್ದಿರೋ, ಸ್ಟಿಚಸ್ ಸರಿಗೆ ಸೂಚರ್ ಮಾಡ್ದಿರೋ ಹಾಗೆ ಬಿಟ್ಬಿಡ್ತಾರೆ. ಹಾಗಾಗಿ ಅವಳು ಸೀರಿಯಸ್ ಇನ್ಫೆಕ್ಷನ್ ಆಗಿಬಿಟ್ಟು ಸತ್ತೋಗ್ಬಿಡ್ತಾರೆ ಅವರು. ಸೊ ದೇ ವಾಸ್ ಅ ಕೇಸ್ ದಟ್ ಈಸ್ ಕಾನ್ಸಿಕ್ವೆನ್ಷಿಯಲ್ ಹಾರ್ಮ್. ಅಂದರೆ ಬೇರೆ ಏನಕ್ಕೂ ಹೋಗಿರ್ತಾರೆ, ಬಟ್ ಅವ್ರು ಸರಿಗೆ ಮಾಡ್ದಿರ, ಆಪ್ರೇಷನ್ ಮಾಡ್ದಿರ ಅವ್ರು ಸತ್ತೋಗ್ಬಿಟ್ಟಿರ್ತಾರೆ. ನೆಕ್ಸ್ಟು ಡಿಫೆನ್ಸ್ ಆಫ್ ನೆಗ್ಲಿಜೆನ್ಸ್. ಇದು ವಾಲಂಟ್ರಿ ನಾನ್ ಫಿಟ್ ಇಂಜುರಿ, ಅದು ಹಾಲ್ ವರ್ಸಸ್ ಬ್ರೂಫೀಲ್ಡ್ ರೇಸಿಂಗ್ ಕಂಪ್ನಿ ನೀವು ತೊಗೋಬೋದು. ನೆಕ್ಸ್ಟು ಬಂದುಬಿಟ್ಟು ಆ್ಯಕ್ಚುಯಲ್ ಕಾಸ್ಗೆ ನೀವು ಬೆನತ್ ವರ್ಸಸ್ ಚೆಲ್ಸಿಯಾ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಕಮಿಟಿ, ಈ ಎಕ್ಸಾಂಪಲ್ ನಾವು ತೊಗೋಬೋದು. ಅದರಲ್ಲಿ ಏನು ಅಂತಂದರೆ ಆರ್ಸೆನಿಕ್ ಇರುವಂಥ ಟೀನ ಕುಡಿದ್ಬಿಟ್ಟು ವರ್ಕರ್ಸ್ ಹೋಗಿರ್ತಾರೆ. ಬಟ್ ಅವರು ಸತ್ತಿರೋದಕ್ಕೆ ಆ್ಯಕ್ಚುಯಲ್ ಕಾಸ್ ಅದಾಗಿರಲ್ಲ. ಅವರು ಹಾಸ್ಪಿಟಲ್ ಮಾಡಿದರೆ ಅವ್ರನ್ನ ಸೇವ್ ಮಾಡ್ಬೋದಾಗಿರುತ್ತೆ. ಸೊ ಆ್ಯಕ್ಚುಯಲ್ ಕಾಸ್ ಏನು ಅಂತಂದರೆ ಆರ್ಸೆನಿಕ್ ಆಗಿರುತ್ತೆ, ಬಟ್ ಡಾಕ್ಟರ್ ರೆಫ್ಯೂಸ್ ಮಾಡಿದ್ರಿಂದ ಅವ್ರು ಸತ್ತಿರಲ್ಲ. ಸೊ ದೇ ವರ್ ನಾಟ್ ಹೆಲ್ಡ್ ರೆಸ್ಪಾನ್ಸಿಬಲ್ ಅಂತ ಅಲ್ಲಿಗಾಯಿತು. ದಿಸ್ ಈಸ್ ಅಬೌಟ್ ನೆಗ್ಲಿಜೆನ್ಸ್.